ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಗಲೇಷಿಯನ್ಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಗಲಾತ್ಯ 4ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನೀಡಿದ 16 ಉತ್ತೇಜನಗಳು ಅಥವಾ ಬುದ್ಧಿವಾದಗಳಂತ ಹೇಳನ್ರಿ. 16 ಎಕ್ಸಾರ್ಟೇಷನ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್ ಟು ದ ಸ್ಪಿರಿಚುವಲ್ ಚೈಲ್ಡ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನೀಡಿದಂಥ 16 ಉತ್ತೇಜನಗಳು, ಸಿದ್ಧಾಂತಗಳು, ಬುದ್ಧಿವಾದಗಳು ಎಂಬುದಾಗಿ, ಪ್ರೋತ್ಸಾಹ ಮಾತುಗಳು ಎಂಬುದಾಗಿ ಹೇಳ್ಬೋದು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 16 ಎಕ್ಸಾರ್ಟೇಷನ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್ ಟು ದ ಸ್ಪಿರಿಚುವಲ್ ಚೈಲ್ಡ್. ಯಾಕಂದರೆ ಗಲಾತ್ಯ 4:19 ಪೌಲನು ಗಲಾತ್ಯದವರನ್ನು ನನ್ನ ಮಕ್ಕಳೇ ಎಂಬುದಾಗಿ ಕರೆಯುವಾಗ ಆತ್ಮಿಕ ಮಕ್ಕಳಾಗಿದ್ದರು ಇವರು. ಏನೆಲ್ಲ ಉತ್ತೇಜನ ಕೊಡ್ತಾನೆ, 16 ನಾವು ನೋಡಿಕೊಳ್ಳೋಣ. ಗಲಾತ್ಯ 4ನೇ ಅಧ್ಯಾಯ. ಗಲಾತ್ಯ 4ನೇ ಅಧ್ಯಾಯದಲ್ಲಿ ನಾನು ಹೇಳುವುದೇನೆಂದರೆ, ಆ ರೀತಿಯಾಗಿ ಸ್ಟಾರ್ಟ್ ಮಾಡಿಬಿಟ್ಟು, ಬಾಧ್ಯನು ತಾನು ಆಸ್ತಿಗೆಲ್ಲ ಧಣಿಯಾಗಿದ್ದರೂ ಬಾಲಕನಾಗಿರುವ ತನಕ ಅವನಿಗೂ ದಾಸನಿಗೂ ವ್ಯತ್ಯಾಸವಾಗಿರೋದಿಲ್ಲ. ಕೆಲವು ಸಾರಿ ಒಬ್ಬ ಮಗನಿಗೂ ದಾಸನಿಗೂ ಚಿಕ್ಕ ವಯಸ್ಸಿರುವಾಗ ವ್ಯತ್ಯಾಸ ಇರೋದಿಲ್ಲ ಅಂತಾರೆ. ಯಾಕಂದರೆ ಆ ಒಂದು ಜವಾಬ್ದಾರಿಕೆಯ ಮನೋಭಾವನೆ ಇರೋದಿಲ್ಲ. ಆದ ಕಾರಣ 3ನೇ ವಚನದಲ್ಲಿ, 4ನೇ ಅಧ್ಯಾಯ 3ನೇ ವಚನದಲ್ಲಿ, ಅವರಂತೆಯೇ ನಾವು ಅಂತ ಹೇಳುವಾಗ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಸೇರಿ ಹೇಳುವಂಥ ಒಂದು ವಿಷಯ. ನಾವು ಬಾಲಕರಾಗಿದ್ದಾಗ ಲೋಕದ ಮೂಲ ಪಾಠಗಳಿಗೆ ಗುಲಾಮರಾಗಿದ್ದೇವೆ. ಹಾಗಾದರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳು ಬಾಲಕರಾಗಿದ್ದಾಗ ಲೋಕದ ಕೆಲವು ಮೂಲ ಪಾಠಗಳಿಗೆ ಹೊಂದಿ ಹೋಗ್ತಾ ಇದ್ರು. ಆದ ಕಾರಣ ತನ್ನನ್ನು ಕೂಡ ಒಳಪಡಿಸಿಕೊಂಡು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನೀಡುವಂಥ ಮೊದಲನೇ ಬುದ್ಧಿವಾದ ಅಥವಾ ಉತ್ತೇಜನದ ಮಾತು, ನಾವು ಬಾಲಕರಾಗಿದ್ದಾಗ ಗುಲಾಮರಾಗಿದ್ದೆವು ಅಂತ ಹೇಳ್ಬಿಟ್ಟು. ಎರಡನೇದಾಗಿ, ದೇವರು ತನ್ನ ಪುತ್ರನನ್ನು ಕಳಿಸಿದ್ದು. ಇದು ಎರಡನೇ ಉತ್ತೇಜನಕಾರಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕೊಡುವಂಥದ್ದು. ಧರ್ಮಶಾಸ್ತ್ರಕ್ಕೆ, ಯಾಕಂದರೆ ಕಾಲವು ಪರಿಪೂರ್ಣವಾದಾಗ, ಗಲಾತ್ಯ 4:4, ದೇವರು ತನ್ನ ಮಗನನ್ನು, ಹೌದು, ಸ್ತ್ರೀಯಿಂದ ಹುಟ್ಟಿದವನಾಗಿ ಧರ್ಮಶಾಸ್ತ್ರಕ್ಕೆ ಒಳಗಾದವನಾಗಿಯೂ ಧರ್ಮಶಾಸ್ತ್ರಕ್ಕೆ ಒಳಗಾಗದಲ್ಲ, ಧರ್ಮಶಾಸ್ತ್ರಕ್ಕೆ ಒಳಗಾದವನಾಗಿ ಕಳುಹಿಸಿ ಕೊಟ್ಟದ್ದು ಎರಡನೇ ಬುದ್ಧಿವಾದ. ಯಾಕಂತ ಹೇಳಿದರೆ ಈ ಗಲಾತ್ಯದವರು ಧರ್ಮಶಾಸ್ತ್ರಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು. ನಂಬಿದ ಮೇಲೆ ಕೂಡ ಅವರಿಗೆ ಗಲಿಬಿಲಿ ಇತ್ತು. ಆದ ಕಾರಣ ಯೇಸು ಸ್ವಾಮಿಯ ಬಗ್ಗೆ ಹೇಳುವಾಗ ಆತನು ಧರ್ಮಶಾಸ್ತ್ರಕ್ಕೆ ಒಳಗಾದಂಥ ವ್ಯಕ್ತಿಯಾಗಿ ಯೇಸು ಸ್ವಾಮಿ ಬಂದರು ಎಂಬಂಥ ಬುದ್ಧಿವಾದವನ್ನು ಅಥವಾ ಎಕ್ಸಾರ್ಟೇಷನ್ಸ್ ಹೇಳಿಬಿಟ್ಟು, ಮೂರನೇದಾಗಿ ಇನ್ನೊಂದು ಒಳ್ಳೆಯ ಒಂದು ಮಾತು, 5ನೇ ವಚನ, ಗಲಾತ್ಯ 4:5, ಹೀಗೆ ಆತನು ಧರ್ಮಶಾಸ್ತ್ರಕ್ಕೆ ಒಳಗಾದ ನಮ್ಮನ್ನು, ಪೌಲನು ತನ್ನನ್ನು ಕೂಡ ಸೇರಿಸ್ಕೊಳ್ತಿದ್ದಾನೆ, ಗಲಾತ್ಯದವರನ್ನು ಸೇರಿಸ್ಕೊಳ್ತಿದ್ದಾನೆ. ಅಂದರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳು ನಮ್ಮನ್ನು ವಿಮೋಚಿಸಿ
ವಿಮೋಚಿಸಿ, ಹೌದು, ಹಿ ಡೆಲಿವರ್ಡ್ ಅಸ್, ವಿಮೋಚಿಸಿದನು ಅಂತ ಹೇಳ್ಬಿಟ್ಟು. ಅದು ಮೂರನೇ ಬುದ್ಧಿವಾದ ಅಥವಾ ಎಕ್ಸಾರ್ಟೇಷನ್, ಒಂದು ಉತ್ತೇಜನದ ಮಾತು. ದೇವರು ನಮ್ಮನ್ನು ಬಿಡಿಸಿದನು ತನ್ನ ಮಗನ ಮುಖಾಂತರ ಅಂತ ಹೇಳ್ಬಿಟ್ಟು. ನಾಲ್ಕನೇದಾಗಿ, ಬಿಡಿಸಿದ್ದಷ್ಟೇ ಅಲ್ಲದೆ ನಾವು ಪುತ್ರರ ಸ್ಥಾನವನ್ನು ಹೊಂದುವಂತೆ ಮಾಡಿದನು. ಗಲಾತ್ಯ 4:5. ಇದು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಾದ ಗಲಾತ್ಯದವರಿಗೆ ನೀಡಿದ 4ನೇ ಉತ್ತೇಜನದ ಮಾತು. 5ನೇದಾಗಿ ನೋಡುವಾಗ, ನೀವು ಪುತ್ರರಾಗಿರುವುದರಿಂದ ಅಪ್ಪ, ತಂದೆಯೇ ಎಂದು ಹೃದಯಗಳಲ್ಲಿ ಕರೆಯುವ ಆತ್ಮವನ್ನು ಕಳುಹಿಸಿದ್ದಾನೆ. ಗಾಡ್ ಸೆಂಟ್ ದ ಹೋಲಿ ಸ್ಪಿರಿಟ್ ಟು ಕಾಲ್ ಅಬ್ಬಾ ಫಾದರ್. ಅಪ್ಪ ತಂದೆಯೇ ಎಂಬುದಾಗಿ ಕರೆಯುವಂಥ ಒಂದು ಪುತ್ರಾತ್ಮನ ಅಥವಾ ಪುತ್ರನ ಒಂದು ಪುತ್ರ ಸ್ವೀಕಾರವನ್ನು ಕಳಿಸಿದ್ರ ಬಗ್ಗೆ ಆತ್ಮಿಕ ತಂದೆಯಾದಂಥ ಪೌಲನು ಆತ್ಮಿಕ ಮಕ್ಕಳಾಗಿರುವಂಥ ಗಲಾತ್ಯದವರಿಗೆ ತಿಳಿಸ್ತಾನೆ ರೀ. ಆ ರೀತಿಯಾಗಿದ್ದಾಗ ಏನಾಗ್ತದೆ? 7ನೇ ವಚನ, ಗಲಾತ್ಯ 4:7. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಸರಿ, ಮಗನಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ವಾವ್! ಬರೇ ಮಗನಲ್ಲ, ಈಗ ಓನರ್, ರೆಸ್ಪಾನ್ಸಿಬಲ್, ಜವಾಬ್ದಾರಿಕೆಯ ಪುತ್ರನು. ಈ ಒಂದು ಮಾತನ್ನು ಆತ್ಮಿಕ ಮಕ್ಕಳಾದಂಥ ಗಲಾತ್ಯದವರಿಗೆ ಆತ್ಮಿಕ ತಂದೆಯಾದಂಥ ಪೌಲನು ಇವೆಲ್ಲ ಹೇಳಿಬಿಟ್ಟು ಇನ್ನು ಕೆಲವು ಮಾತುಗಳನ್ನು ಹೇಳೋದನ್ನು ನಾವು ನೋಡ್ತೀವಿ. ಭಾಳ ಚೆನ್ನಾಗಿದೆ. 7ನೇದಾಗಿ ನಾವು ನೋಡುವಾಗ 8ನೇ ವಚನ ಮತ್ತು 9ನೇ ವಚನದಲ್ಲಿ ನೀವು ದೇವರನ್ನು ಅರಿಯದವರಾಗಿದ್ರಿ ಅಂತ ಹೇಳಿಬಿಟ್ಟು 9ನೇ ವಚನ ಗಲಾತ್ಯ 4:9, ಈಗಲಾದರೂ ನೀವು ದೇವರನ್ನು ಅರಿತುಕೊಂಡಿದ್ದೀರಿ, ಯು ನೋ ಗಾಡ್. ಆ ರೀತಿಯಾಗಿ ಹೇಳಿಬಿಟ್ಟು ತನ್ನ ಆತ್ಮಿಕ ಮಕ್ಕಳಿಗೆ ಇನ್ನೊಂದು ಮಾತನ್ನು ಹೇಳ್ತಿದ್ದಾನೆ ರೀ. ನಿಜವಾಗಿ ಹೇಳಬೇಕಾದ್ರೆ ನೀವು ದೇವರನ್ನು ಅರಿತುಕೊಂಡಿದ್ದೀರಿ, ಆದರೆ ನಿಜವಾಗಿ ಹೇಳಬೇಕಾದ್ರೆ ದೇವರು ನಿಮ್ಮನ್ನು ಅರಿತುಕೊಂಡಿದ್ದಾನೆ. ವಾವ್! ಎಂಥ ಮಾತು! ದೇವರು ನಿಮ್ಮನ್ನು ಅರಿತುಕೊಂಡಿದ್ದಾನೆ. ಈ ಒಂದು ಮಾತು ಓದುವಾಗ ನನಗೆ ಏನು ನೆನಪಿಗೆ ಬರ್ತದೆ ಅಂದರೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 23ನೇ ವಚನದಲ್ಲಿ ನಿನ್ನ ಹೆಸರಿನಲ್ಲಿ ನಾವು ಇದನ್ನು ಮಾಡಿದ್ವಿ ಅದನ್ನು ಮಾಡಿದ್ವಿ ಅಂತ ಅನೇಕರು ಆ ದಿನಗಳಲ್ಲಿ ಯೇಸು ಸ್ವಾಮಿಗೆ ನ್ಯಾಯ ತೀರ್ಪಿನ ದಿವಸದಲ್ಲಿ ಹೇಳುವಾಗ ಯೇಸು ಸ್ವಾಮಿ ಅವರಿಗೆ ನಿಮ್ಮ ಗುರುತು ನಾನೆಂದು ಕಾಣೆನು ಅಂತಿದೆ. ಅಥವಾ ಆಂಗ್ಲ ಭಾಷೆಯಲ್ಲಿ ಐ ನೆವರ್ ನ್ಯೂ ಯು, ನಿಮ್ಮನ್ನು ನಾನು ಎಂದೂ ಅರಿಸಿಕೊಂಡಿಲ್ಲ. ಹಾಗಾದರೆ ಇಲ್ಲಿ ಗಲಾತ್ಯದವರಿಗೆ 4:9 ದೇವರು ನಿಮ್ಮನ್ನು ಅರಿತುಕೊಂಡಿದ್ದಾನೆ. ವಾವ್! ಆ ರೀತಿಯಾಗಿ ಹುದುವಾಗಿ ಜನರಲ್ ಆಗಿ ಹೇಳಿಬಿಟ್ಟು ಈಗ ಪರ್ಸ್ನಲ್ ಆಗಿ ಇನ್ನೊಂದು 8 ವಿಷಯಗಳನ್ನು ಅಥವಾ 9 ವಿಷಯಗಳನ್ನು ಆತ್ಮಿಕ ತಂದೆ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಆತ್ಮಿಕ ಮಕ್ಕಳಿಗೆ ಒಂದು ಉತ್ತೇಜನ ರೀತಿಯಲ್ಲಿ ಪ್ರಾರಂಭ ಮಾಡಿಬಿಟ್ಟು ಈಗ ಬುದ್ಧಿವಾದಗಳೋಪಾದಿಯಲ್ಲಿ ಇನ್ನು ಒಂದು 8-9 ವಿಷಯಗಳನ್ನು ಆತ್ಮಿಕ ತಂದೆ ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳೋಣ. ಭಾಳ ಚೆನ್ನಾಗಿದೆ. ನೀವು ದಿನಗಳನ್ನು, ಮಾಸಗಳನ್ನು, ಕಾಲಗಳನ್ನು, ಸಂವತ್ಸರಗಳನ್ನು ಆಚರಿಸ್ತೀರಿ. ಗಲಾತ್ಯದ ಪೌಲನ ಆತ್ಮಿಕ ಮಕ್ಕಳು ಆ ರೀತಿಯಾಗಿ ಆಚರಿಸ್ತಿದ್ದರು. ಆದರೆ ಗಲಾತ್ಯ 4:11 ನಾವು ಆತ್ಮಿಕ ತಂದೆಯಾದಂಥ ನಾವುಗಳು ನಿಮ್ಮ ಮಧ್ಯದಲ್ಲಿ ನಾವು ಅಂತ ಹೇಳ್ಬಿಟ್ಟು ಹೇಳುವಾಗ ಅಲ್ಲಿ ಜೊತೆ ಸೇವಕರು ಎಲ್ಲರೂ ಸೇರಿಕೊಂಡು ಬರೆಯುವಂಥದ್ದು. ಆದರೆ ಪೌಲನು ವಿಶೇಷವಾಗಿ ನಾನು ನಿಮ್ಮ ಮಧ್ಯದಲ್ಲಿ ಪ್ರಯಾಸಪಟ್ಟದ್ದು ವ್ಯರ್ಥವಾಯಿತೇನೋ ಎಂದು ನಿಮ್ಮ ವಿಷಯದಲ್ಲಿ ನಾನು ಭಯಪಡುತ್ತೇನೆ. ಕೊರಿಂಥದ ತನ್ನ ಆತ್ಮಿಕ ಮಕ್ಕಳಿಗೂ
ಪೌಲನು ಆತ್ಮಿಕ ತಂದೆಯಾಗಿ ಇದೇ ಮಾತು ಹೇಳಿದ್ದು ನೆನಪಾಗ್ತದಲ್ವ? ಹೌದು. 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಿಮ್ಮ ವಿಷಯದಲ್ಲಿ ನಾನು ಭಯಪಡುತ್ತೇನೆ ಎಂಬುದಾಗಿ 2 ಕೊರಿಂಥ 11ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳಿದ್ದನ್ನೇ ಇಲ್ಲಿ ಗಲಾತ್ಯ 4ನೇ ಅಧ್ಯಾಯ ಮತ್ತು 11ನೇ ವಚನದಲ್ಲಿ ನಿಮ್ಮ ವಿಷಯದಲ್ಲಿ ನಾನು ಭಯಪಡ್ತೇನೆ. ಇಟ್ಸ್ ಅನ್ ಹೆಲ್ದಿ ಫಿಯರ್. ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳ ಬಗ್ಗೆ ಭಯಪಡುವಂಥದ್ದು. ಇವತ್ತು ನಾನು ಕೂಡ ಒಂದು ಸುದ್ದಿ ನನ್ನ ಆತ್ಮಿಕ ಮಕ್ಕಳಲ್ಲಿ ಒಬ್ಬರ ಬಗ್ಗೆ ನಾನು ಕೇಳಿಸ್ಕೊಂಡು ನನಗೂ ಸ್ವಲ್ಪ ಭಯ ಆಯಿತು. ಇದು ಎಲ್ಲಿಗೆ ನಡೀತದೆ, ಹೇಗೆ ಮುಗೀತದೆ, ಏನಾಗಬಹುದು ಅನ್ನುವಂಥದ್ದು ಆತ್ಮಿಕವಾದಂಥ ಹಿತಚಿಂತನೆ. 12ನೇ ವಚನ ಗಲಾತ್ಯ 4:12 ನಾವು ಆತ್ಮಿಕ ತಂದೆಯ ಆತ್ಮಿಕ ಮಗುವಿಗೆ ನೀಡಿದ 16 ಆತ್ಮಿಕ ಪ್ರೋತ್ಸಾಹಗಳನ್ನು ನೋಡಿಕೊಳ್ತಾ ಇದ್ದೇವೆ. ಈಗ 9ನೇದಕ್ಕೆ ಬರೋಣ. ಗಲಾತ್ಯ 4:12 ಸಹೋದರರೇ, ನಾನು ನಿಮ್ಮ ಹಾಗೆ ಆದ್ದರಿಂದ ನೀವು ನನ್ನ ಹಾಗೆ ಆಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ತೇನೆ. ಎಂಥ ಕಾಂಪ್ರಮೈಸು, ಎಂಥ ಒಂದು ಎಕ್ಸ್ಚೇಂಜು, ಎಂಥ ಒಂದು ವಿನಿಮಯ. ಏನಂದರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಂತೆ ಆಗಿದ್ದರಿಂದ ಈಗ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯಂತೆ ಆಗಲಿ ಅನ್ನುವಂಥ ಒಂದು ಚೌಕಾಶಿ ಇದ್ದ ಹಾಗೆ ಇದೆ. 10ನೇದಾಗಿ ಡಿಡ್ ನಾಟ್ ಹಾರ್ಮ್. ಹೌದು, ನೀವು ಗಲಾತ್ಯ 4:12 2ನೇ ಭಾಗ, ನೀವು ನನಗೆ ಯಾವ ಕೇಡನ್ನು ಮಾಡಿಲ್ಲ, ಯಾವ ಕೇಡನ್ನು ಮಾಡಲಿಲ್ಲ. ನೋಡಿ, ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಯು ಡಿಡ್ ನಾಟ್ ಹರ್ಟ್ ಮೀ. ಅದನ್ನು ನಾನು ಹೇಳಲಿಕ್ಕಾಗಲ್ಲ. ನಾನು ನನ್ನ ಆತ್ಮಿಕ ಮಕ್ಕಳನ್ನು ಹರ್ಟ್ ಮಾಡಿದ್ದೀನಿ, ಅವರು ನನ್ನನ್ನು ಭಾಳ ಹರ್ಟ್ ಮಾಡಿದ್ದಾರೆ. ಬಹುಶಃ ನಾನೇ ಹೆಚ್ಚಾಗಿ ಅವ್ರಿಗಿಂತಲೂ ಹರ್ಟ್ ಮಾಡಿದ್ದೇನೆ. ಆದರೆ ಇಲ್ಲಿ ಆತ್ಮಿಕ ತಂದೆ ತನ್ನ ಆತ್ಮಿಕ ಮಕ್ಕಳಿಗೆ ನೀವು ನನಗೆ ಯಾವ ಕೇಡನ್ನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಗಲಾತ್ಯ 4:12 ಹೇಳುವಂಥದ್ದು ಓದಲಿಕ್ಕೆ ಎಷ್ಟು ಚೆನ್ನಾಗಿದೆ. 11ನೇ ಒಂದು ಆತ್ಮಿಕ ಉತ್ತೇಜನ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನೀಡುವಂಥ 16 ಆತ್ಮಿಕ ಪ್ರೋತ್ಸಾಹಗಳಲ್ಲಿ 11ನೇದು ಏನಂತ ಹೇಳಿದರೆ, ನನ್ನ ಶರೀರದ ಬಲಹೀನತೆಯಿಂದ ಮುಂಚೆ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವು ಬಲ್ಲಿರಿ. ಶಾರೀರಿಕವಾದ ಬಲಹೀನತೆ ಆತ್ಮಿಕ ತಂದೆಗಿತ್ತು. ಆ ಬಲಹೀನತೆ ಇಟ್ಟುಕೊಂಡು ಸುವಾರ್ತೆಯನ್ನು ಸಾರಿದ್ದು ನಿಮಗೆ ಗೊತ್ತಲ್ಲ ಅಂತ ಆತ್ಮಿಕ ಮಕ್ಕಳಿಗೆ ಹೇಳುವಂಥದ್ದು. 12ನೇದಾಗಿ 12 ಡಿಡ್ ನಾಟ್ ಡಿಸ್ಪೈಸ್ ಸ್ಪಿರಿಚುವಲ್ ಫಾದರ್. ಇದು ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾಗಿ ಆಶ್ಚರ್ಯವಾದಂಥ ಒಂದು ಮಾತು. ಯಾಕಂತ ಹೇಳಿದರೆ ಗಲಾತ್ಯ 4:14 ನನ್ನ ದೇಹಸ್ಥಿತಿ ನಿಮಗೆ ಬೇಸರಗೊಳಿಸುವಂಥದ್ದಾಗಿದ್ದರೂ ನೀವು ನನ್ನನ್ನು ಹೀನೈಸಲಿಲ್ಲ. ವಾವ್! ನೀವು ನನ್ನನ್ನು ಹೀನೈಸಲಿಲ್ಲ, ತಿರಸ್ಕರಿಸಲಿಲ್ಲ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯನ್ನು ಹೀನೈಸಲಿಲ್ಲ, ತಿರಸ್ಕರಿಸಲಿಲ್ಲ ಅಂತೆ. 13ನೇದಾಗಿ ಅದರ ಬದಲು ಎಂಥ ಟ್ರೀಟ್ಮೆಂಟ್ ಅವರು ಕೊಟ್ಟರು, ಎಂಥ ಟ್ರೀಟ್ಮೆಂಟ್ ಅವರು ಕೊಟ್ಟರು ಅಂತ ಹೇಳಿಬಿಟ್ಟು ಗಲಾತ್ಯ 4:14ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡ್ತೀವಿ. ಆದರೆ ನನ್ನನ್ನು ದೇವದೂತನಂತೆಯೂ ಯೇಸು ಕ್ರಿಸ್ತನಂತೆಯೂ ಸೇರಿಸಿಕೊಂಡಿದ್ರು. ಯಾವ ರೀತಿಯಾಗಿ ಅವರು ಸೇರಿಸಿಕೊಂಡ್ರು? ಯು ರಿಸೀವ್ಡ್ ಮೀ ಆರ್ ಅಕ್ಸೆಪ್ಟೆಡ್ ಮೀ ಲೈಕ್ ಅನ್ ಏಂಜಲ್ ಆಫ್ ಗಾಡ್. ಆತ್ಮಿಕ ತಂದೆ ಯಾರು? ದೇವದೂತ. ಆತ್ಮಿಕ ತಂದೆ ಯಾರು ನನಗೆ? ಯೇಸು ಕ್ರಿಸ್ತನು. ಆತ್ಮಿಕ ತಂದೆ ಯೇಸು ಕ್ರಿಸ್ತನು. ಆ ರೀತಿಯಾಗಿ ರಿಸೀವ್ ಮಾಡಿದ್ರಂತೆ ಈ ಆತ್ಮಿಕ ಮಕ್ಕಳು. ಭಾಳ ಆಶ್ಚರ್ಯ ಅಲ್ವಾ?
ಆಮೇಲೆ ಅವರ ಸ್ಯಾಕ್ರಿಫೈಸ್ ಬಗ್ಗೆ ನಾವು ನೋಡ್ತೀವಿ. ಈಗ ಗಲಾತ್ಯ 4:15 ನಿಮ್ಮ ಕಣ್ಣುಗಳನ್ನೇ ಕಿತ್ತು ನನಗೆ ಕೊಡ್ತಿದ್ದೀರಿ. ಯು ಆರ್ ವಿಲ್ಲಿಂಗ್ ಟು ಗಿವ್ ಈವನ್ ಯುವರ್ ಐಸ್ ಬೀಂಗ್ ಪ್ಲಕ್ಡ್. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಡೆಡಿಕೇಶನ್, ಕಮಿಟ್ಮೆಂಟು, ತ್ಯಾಗ ಆತ್ಮಿಕ ತಂದೆಗಾಗಿ ಈ ಆತ್ಮಿಕ ಮಕ್ಕಳು ಮಾಡಲಿಕ್ಕೆ ಸಿದ್ಧರಾಗಿದ್ದರು ಅಂತ ಹೇಳ್ಬಿಟ್ಟು, ನಿಮ್ಮ ವಿಷಯವಾಗಿ ನಾನು ಸಾಕ್ಷಿ ಕೊಡ್ತೇನೆ ಎಂಬುದಾಗಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಬಗ್ಗೆ ಸಾಕ್ಷಿ ಕೊಡುವಂಥದ್ದು ಬಹಳ ಅಮೂಲ್ಯವಾಗಿದೆ, ಸುಂದರವಾಗಿದೆ, ಅದ್ಭುತವಾಗಿದೆ, ಅತಿಶಯವಾಗಿದೆ. ಅನಂತರ 15 ಈಗ ಒಂದು ವಾಯ್ಸ್ ಚೇಂಜ್ ಆಗ್ತದೆ, ಒಂದು ಸ್ವರ ಬದಲಾಗ್ತದೆ. ಯಾಕಂತ ಹೇಳಿದ್ರೆ ಗಲಾತ್ಯ 4:16 ಹೀಗಿರಲಾಗಿ ಸತ್ಯವನ್ನು ಹೇಳಿದ್ರಿಂದ ನಾನು ನಿಮಗೆ ಶತ್ರುವಾಗಿ ಬಿಟ್ಟೇನು. ಆಮ್ ಐ ಬಿಕೇಮ್ ಯುವರ್ ಎನಿಮಿ. ಯಾಕೆ ಸತ್ಯ ಹೇಳ್ದ? ಆತ್ಮಿಕ ತಂದೆ ಕೆಲವು ಸಾರಿ ಸತ್ಯವನ್ನು ಹೇಳಿದರೆ ಆತ್ಮಿಕ ಮಕ್ಕಳಿಗೆ ಕೋಪ ಬರ್ತದೆ, ಬೇಸರ ಬರ್ತದೆ. ಆತ್ಮಿಕ ತಂದೆಯ ಮೇಲಿರುವಂಥ ಪ್ರೀತಿ ಹೋಗಿ ಈಗ ಒಂದು ವಿಧವಾದಂಥ ಶತ್ರು ಮನೋಭಾವನೆ ಬಂದುಬಿಡ್ತದೆ ರೀ. ಇದು ನನಗೆ ಆಗಿದೆ. ಕೆಲವರಿಗೆ ನಾನು ಸ್ವಲ್ಪ ಲೈಟಾಗಿ ಒಂದು ಕರೆಕ್ಷನ್ ಮಾಡುವಾಗ ನನ್ನ ಮೇಲೆ ಅಪ್ಸೆಟ್ ಆಗುವಂಥದ್ದು. ಪೌಲನಿಗೆ ಅದು ಬಹಳಷ್ಟು ಆಗಿರಬೇಕು. ನನಗೆ ಒಂದು LKG ರೀತಿಯಲ್ಲಿ ಆಯಿತು, ಪೌಲನಿಗೆ PhD ರೀತಿಯಲ್ಲಿ ಆಗಿರಬೇಕಂತ ಕಾಣ್ತದೆ. ಕೊನೆಯದಾಗಿ ನಾವೇನು ನೋಡ್ಕೊಳ್ತಾ ಇದ್ದೇವೆ? ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ನಾವು ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನೀಡಿದ 16 ಆತ್ಮಿಕ ಪ್ರೋತ್ಸಾಹಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 16 ಎನ್ಕರೇಜ್ಮೆಂಟ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಟು ದ ಸ್ಪಿರಿಚುವಲ್ ಚೈಲ್ಡ್ ಆರ್ ಚಿಲ್ಡ್ರನ್. 19ನೇ ವಚನ ಭಾಳ ಕ್ಲೈಮ್ಯಾಕ್ಸ್ ಆಗಿದೆ, ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ನನ್ನ ಮಕ್ಕಳೇ, ವಾವ್, ನನ್ನ ಮಕ್ಕಳೇ ಅಂದರೆ ಆತ್ಮಿಕ ಮಕ್ಕಳೇ, ಕ್ರಿಸ್ತನು ನಿಮ್ಮಲ್ಲಿ ರೂಪಿಸಲ್ಪಡುವ ತನಕ ನಿಮಗಾಗಿ ಪುನಃ ಪ್ರಸವ ವೇದನೆ ಪಡ್ತೇನೆ. ಹೌದು, ಪ್ರಸವ ವೇದನೆ ನಿಮಗೋಸ್ಕರವಾಗಿ ನಾನು ಪಡ್ತೇನೆ ಅಂತ ಹೇಳ್ಬಿಟ್ಟು ಒಂದು ಆತ್ಮಿಕ ಉತ್ತೇಜನವನ್ನು ಆತ್ಮಿಕ ತಂದೆಯಾದಂಥ ಪೌಲನು ಆತ್ಮಿಕ ಮಕ್ಕಳಾಗಿರುವಂಥ ಗಲಾತ್ಯದವರಿಗೆ ನೀಡುವಾತನಾಗಿದ್ದಾನೆ. ಅದಾದ ನಂತರ ಹಾಗರ್ ಮತ್ತು ಸಾರಳ ಬಗ್ಗೆ ಹೇಳಿಬಿಟ್ಟು 27ನೇ ವಚನ, ಬಂಜೆ ಹೆರೆದವಳೆ ಸಂತೋಷಿಸು, ಪ್ರಸವ ವೇದನೆ ಪಡೆದವಳೆ. ಅಲ್ಲಿ ಪಡೆದೇ ಇರೋದೇ, ಆದರೆ ಇಲ್ಲಿ ಪ್ರಸವ ವೇದನೆ ಪಡ್ತೀನಿ ಅಂತ ಹೇಳ್ಬಿಟ್ಟು 4:19 ಹೇಳಿಬಿಟ್ಟು ಕಡೆಗೆ ಒಂದು ಪವಿತ್ರ ಗ್ರಂಥವು ಹೇಳುವಂಥದ್ದೇನು ಎಂಬುದಾಗಿ ಒಂದು ಹೇಳಿಕೆಯನ್ನು ಹೇಳಿ ಆದಿಕಾಂಡದಿಂದ ಮುಗಿಸುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಗಲಾತ್ಯ 4ನೇ ಅಧ್ಯಾಯದಿಂದ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನೀಡಿದ 16 ಪ್ರೋತ್ಸಾಹಗಳನ್ನು ನಾವು ನೋಡಿಕೊಂಡಿದ್ದೇವೆ. ಅದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.